ಅನಿಲ್ ಪ್ರಸಾದ್ ಹೆಗಡೆ ಅವರೇ, ನಮಸ್ಕಾರ. ನಮಸ್ಕಾರ. ಕೊಕೊಕೋಲದ ವಿರುದ್ಧ ನಿಮ್ಮೊಂದು ಹೋರಾಟ ಇತ್ತಲ್ಲ, ನಾನು ಡೆಲ್ಲಿಲಿ ನಿಮ್ಮೊಟ್ಟಿಗೆ ಭಾಗವಹಿಸಿದ್ದೆ. ಪಾರ್ಲಿಮೆಂಟ್ ಸ್ಟ್ರೀಟ್ ಸ್ಟೇಷನ್ಗೆ ಹೋಗಿ ಅರೆಸ್ಟ್ ಆಗಿ ರಿಲೀಸ್ ಆಗಿಲ್ಲ. ಹೌದು ಸರ್, ಅದೊಂದು ವಿಶ್ವ ದಾಖಲೆ ಅಲ್ವಾ ಅದು? ಹೌದು, ವಿಶ್ವ ದಾಖಲೆ. ಅದನ್ನು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಕಳಿಸಿದರೆ ಈಗಲೂ ಕೂಡ ಅದು ವಿಶ್ವ ದಾಖಲೆ ಆಗ್ತದೆ. ಆದರೆ ಆ ಟೈಮ್ನಲ್ಲಿ ಅದನ್ನು ಜಾರ್ಜ್ ಫರ್ನಾಂಡಿಸ್ ಅವರು ಪ್ರಾರಂಭ ಮಾಡಿದ್ದು ಏನು ಡಂಕಲ್ ಪ್ರಸ್ತಾಪ ಅಂತ ಏನು ಆ ಹೊತ್ತಿನಲ್ಲಿ ಅದರ ಮೇಲೆ ನಾವು ದೇಶದ ಕಡೆಯಿಂದ ಹಸ್ತಾಕ್ಷರ ಮಾಡಬೇಕಾಗಿತ್ತು. ಅದರ ವಿರುದ್ಧ ಅವರು ಸತ್ಯಾಗ್ರಹವನ್ನು ಶುರು ಮಾಡಿದ್ದು. ಸೊ ಬೀಜಗಳದ್ದು ಏನು ಪೇಟೆಂಟ್ ಆಗ್ತವೆ, ಈ ಬೀಜಗಳನ್ನು ಪೇಟೆಂಟ್ ಮಾಡಿದರೆ ಮುಂದೆ ಇದು ಬೀಜದ ಕ್ಷೇತ್ರದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳದ್ದು ಏಕಸ್ವಾಮ್ಯತೆ ಆಗ್ತದೆ. ಇದರಿಂದಾಗಿ ಬೀಜದ ಜೈವ ವೈವಿಧ್ಯತೆ ಕಳೆದು ಹೋಗ್ತವೆ, ಬೀಜ ಬೆಲೆ ಇದು ದುಬಾರಿ ಆಗ್ತವೆ. ಈ ಕಾರಣಕ್ಕೋಸ್ಕರ ಜಾರ್ಜ್ ಫರ್ನಾಂಡಿಸ್ ಅವರು ಡಂಕಲ್ ಪ್ರಸ್ತಾಪದ ವಿರುದ್ಧ ಈ ಒಂದು ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದು. ಮುಖ್ಯವಾಗಿ ಕೊಕೊಕೋಲಾ ಮತ್ತು ಪೆಪ್ಸಿಕೋಲದ್ದು ಹೆಸರನ್ನು ನಾವು ಸ್ಲೋಗನ್ಸ್ ಆ ಹೊತ್ತಿನಲ್ಲಿ ಹೇಳ್ತಾ ಇದ್ವಿ. ಯಾಕಂದರೆ ಜನರಿಗೆ ಇದ್ರ ಬಗ್ಗೆ ಸುಲಭವಾಗಿ ಗೊತ್ತಾಗಲಿ, ಇದು ಈ ಒಂದು ಡಂಕಲ್ ಪ್ರಪೋಸಲ್ಸನ್ನು ಸೈನ್ ಆದರೆ ಮುಂದೆ ಭಾಳಷ್ಟು ಬಹುರಾಷ್ಟ್ರೀಯ ಕಂಪನಿಗಳು ಭಾರತಕ್ಕೆ ಬರ್ತವೆ. ಇದರಿಂದಾಗಿ ನಮ್ಮ ಸ್ವದೇಶಿ ಉದ್ಯಮಗಳು ಮುಚ್ಚಿ ಹೋಗ್ತವೆ. ಆ ಕಾರಣಕ್ಕೋಸ್ಕರ ನಾವು ಅದು ಕೊಕೊಕೋಲಾದ, ಮುಖ್ಯವಾಗಿ ಕೊಕೊಕೋಲಾ ಮತ್ತು ಪೆಪ್ಸಿಕೋಲಾ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ನಾವು ಘೋಷಣೆಗಳನ್ನು ಕೂಗ್ತಾ ಇದ್ದದ್ದು. ಇದು ವಿಶ್ವ ದಾಖಲೆ. ಈಗಲೂ ಕೂಡ ಅದರದ್ದು ಪ್ರತಿ ದಿವಸ ನಮಗೇನು ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನಲ್ಲಿ ನಾವೇನು ಅರೆಸ್ಟ್ ಅಲ್ಲ ಡಿಟೈನ್ ಆಗ್ತಾ ಇದ್ವಿ. ಡಿಟೈನ್ ಆದಾಗ ನಮಗೇನು ಕಾಗದದಲ್ಲಿ ಪೊಲೀಸ್ ಸ್ಟೇಷನ್ನವರು ಸೀಲ್ ಹಾಕಿ ಕೊಡ್ತೀವಿ. ಈಗಲೂ ಕೂಡ ನನ್ನ ಹತ್ರ 14 ವರ್ಷ ಅಂದರೆ ಹೆಚ್ಚು ಕಡಿಮೆ 5150 ದಿವಸ ನಾವು ಅಲ್ಲಿ ಪ್ರತಿ ದಿವಸ ಡಿಟೈನ್ ಆಗಿದ್ದೇವೆ ಪೊಲೀಸ್ ಸ್ಟೇಷನಲ್ಲಿ. ಅದರದ್ದು ದಾಖಲೆ ಈಗಲೂ ಕೂಡ ನನ್ನ ಹತ್ರ ಇದೆ. ಈಗಲೂ ಕೂಡ ನಾವು ಅದನ್ನು ಕಳಿಸಿದರೆ ವಿಶ್ವ ದಾಖಲೆನೇ ಆಗೇ ಆಗುತ್ತೆ ಅದು. ಆದರೆ ನಾವು ಅದನ್ನು ಕಳಿಸ್ಲಿಲ್ಲ, ಯಾಕಂದರೆ ಉದ್ದೇಶ ವಿಶ್ವ ದಾಖಲೆ ಮಾಡೋದಲ್ಲಾಗಿತ್ತು. ಇದ್ರ ವಿರುದ್ಧ ನಮ್ಮದು ಜನರನ್ನು ಜಾಗೃತಿ ಮಾಡುವುದು ಮುಖ್ಯವಾಗಿತ್ತು. ಆ ಕಾರಣಕ್ಕೋಸ್ಕರ ನಮಗೆಲ್ಲ ಏನೊಂದು ಖುಷಿ ಅಂದರೆ, ನಮ್ಮೊಬ್ಬರು ಕನ್ನಡಿಗರು ಅನಿಲ್ ಪ್ರಸಾದ್ ಹೆಗಡೆ ಕುಂದಾಪುರದವರು, ಅವರು ದೆಹಲಿನಲ್ಲಿ ಈ ರೀತಿ ಬಹುರಾಷ್ಟ್ರೀಯ ಕಂಪನಿ ವಿರುದ್ಧ ಒಂದು ಹೋರಾಟ ಮಾಡಿದ್ರಲ್ಲ, ಅದು ಮತ್ತೊಂದು ಇಷ್ಟು ದೀರ್ಘಕಾಲ 5150 ದಿನಗಳ ನಿರಂತರ ಒಂದು ಹೋರಾಟ ಅಲ್ವಾ ಸರ್? ಹಾಗಾಗಿ ನಮಗದೊಂದು ಭಾಳ ಸಂತೋಷ ಇತ್ತು. ಆ ನಂತರದಲ್ಲಿ ಅದೇ ನಿಲ್ಲಿಸಿದ್ರಲ್ಲ ಸರ್, ಯಾಕೋಸ್ಕರ ನಿಲ್ಲಿಸಿ? ನಾವು ಈ ಒಂದು 14 ವರ್ಷ ನಾವೇನು ಸತ್ಯಾಗ್ರಹ ನಾವು ಮಾಡಿದ್ವಿ. ಇದರಲ್ಲಿ ನಾವು ಪ್ರತಿ ದಿವಸ ನಾವೇನು ಕನಿಷ್ಠ 10 ಮಂದಿಯನ್ನು ಜೊತೆಗೆ ಹೋಗಿ ಅಲ್ಲಿ ಡಿಟೈನ್ ಆಗ್ತಾಯಿದ್ವಿ. ಈ ಹೊತ್ತಿನಲ್ಲಿ ನಾವು ಯಾವ ಕಾರಣಕ್ಕೋಸ್ಕರ ಈ ಒಂದು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ, ಅದು ಆ್ಯಕ್ಚುಲಿ ಬೀಜವನ್ನು ಪೇಟೆಂಟ್ ಮಾಡುವ ಅದರ ವಿರುದ್ಧವಾಗಿತ್ತು. ಸೊ ಈ ಹೊತ್ತಿನಲ್ಲಿ ಆಗಲೇ ನಿಮಗೆ ಗೊತ್ತಿರುವಾಗಲೇ ಈ ತಿಂಗಳ 4 ದಿವಸ ಹಿಂದೆ ಜುಲೈ 12ನೇ ತಾರೀಕು 33 ವರ್ಷಗಳ ಹಿಂದೆ 1993ರಲ್ಲಿ ಎಲ್ರಿಗೂ ವೀಕ್ಷಕರೆಲ್ಲರಿಗೂ ತಿಳಿದಿರುವ ಹಾಗೆ ಬೆಳ್ಳಾರಿಯ ಸಿರಿವಾರ ಎನ್ನುವ ಗ್ರಾಮದಲ್ಲಿ ನಂಜುಂಡಸ್ವಾಮಿಯವರ ನೇತೃತ್ವದ ರೈತ ಸಂಘದವರು ನಂಜುಂಡಸ್ವಾಮಿಯವರ ಪ್ರೇರಣೆಯಿಂದ ಡಂಕಲ್ ಪ್ರಸ್ತಾಪದ ವಿರೋಧವಾಗಿ ಬೀಜ ಸತ್ಯಾಗ್ರಹದ ಅಂಗವಾಗಿ ಅಲ್ಲಿನ ಒಂದು ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಯಾದ ಕಾರ್ಗಿಲ್ ಕಂಪನಿಯ ಗೋಡೌನನ್ನು ಡಿಸ್ಟ್ರಾಯ್ ಮಾಡಿದರು, ದಾಳಿ ಮಾಡಿ ಧ್ವಂಸ ಮಾಡಿದರು. ಈ ಒಂದು ಅದರ ನಂತರ 4-5 ವರ್ಷದಲ್ಲಿ ಅವರು ಆ ಬೀಜದ ಬಿಸ್ನೆಸ್ ಏನಿದೆ, ಆ ಒಂದು ಜಗತ್ತಿನ ಅತಿ ದೊಡ್ಡ ಬಹುರಾಷ್ಟ್ರೀಯ ಕಂಪನಿ, ಅವರು ಅದನ್ನು ಮಾನ್ಸೆಂಟೊ ಎಂಬ ಇನ್ನೊಂದು ಬಹುರಾಷ್ಟ್ರೀಯ ಕಂಪನಿಗೆ ಅದನ್ನು ಮಾರಿದರು. ಆ ಒಂದು ಮಾನ್ಸೆಂಟೊ ಕಂಪನಿ ಮುಂದಿನ ದಿನಗಳಲ್ಲಿ
ಏನು BT ಹತ್ತಿ ಅನ್ನೋ ಭಾರತದಲ್ಲಿ ಅವರು ಕಳ್ಳತನದಿಂದ ಇಂಟ್ರೊಡ್ಯೂಸ್ ಮಾಡಿದರು. ಆ ಕಾಲದಲ್ಲೇ ನಂಜುಂಡಸ್ವಾಮಿ ಅವರು ಪಬ್ಲಿಕ್ ಆಗಿ ಹೇಳ್ತಾ ಇದ್ರು, ಇದರಿಂದ ಮುಂದಿನ ದಿವಸದಲ್ಲಿ ಬೀಜಗಳು ಪೇಟೆಂಟ್ ಆಗ್ತವೆ ಮತ್ತು ಪೇಟೆಂಟ್ ಆಗಿ ಬೀಜಗಳು ದುಬಾರಿ ಆಗ್ತವೆ ಅಂತೇಳಿ. ಸೊ ಒಂದು ಕಡೆಯಲ್ಲಿ ನಂಜುಂಡಸ್ವಾಮಿ ಅವರು ಕಾರ್ಗಿಲ್ ಕಂಪ್ನಿ ವಿರುದ್ಧ ಹೋರಾಟ ಮಾಡ್ತಿದ್ರು, ಬಹುರಾಷ್ಟ್ರ ಕಂಪ್ನಿ ವಿರುದ್ಧ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಗುಜರಾತಿನ ಕಾಂಡ್ಲಾದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಾಯಿದ್ರು, ಅದೇ ಕಂಪನಿಯ ವಿರೋಧವಾಗಿ. ಮುಂದಿನ ದಿನಗಳಲ್ಲಿ ನಾವು ಆವಾಗ ಇಲ್ಲಿ ಜನತಾದಳದಲ್ಲಿ ಹಿಂದೆ ಇದ್ದ ಟೈಮು, ಇದು ಅಟ್ಯಾಕ್ ಎಲ್ಲ ಸತ್ಯಾಗ್ರಹ ಆಗುವ ಟೈಮಲ್ಲಿ, ಆ ಹೊತ್ತಿನಲ್ಲಿ MP ಪ್ರಕಾಶ್ ಅವರು ಒಂದು ನಮ್ಮ ಪಾರ್ಟಿದು ಆ ಟೈಮಲ್ಲಿ ಅಧ್ಯಕ್ಷರಿದ್ದರು. ಅವರೊಂದು ಲೇಖನ ಬರೆದರು, ಕೊರಳಿಗೆ ಉರುಳಾಡುತ್ತಿರುವ ಡಂಕಲ್ ಪ್ರಸ್ತಾಪ ಅಂತೇಳಿ. ಜಾರ್ಜ್ ಫರ್ನಾಂಡಿಸ್ ಅವರು ಅವ್ರ ಹತ್ರ ಮಾತಾಡಿದರು ಸಿರಿವಾರದ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಾಗೆ. ಆವಾಗ MP ಪ್ರಕಾಶ್ ಇದರ ಬಗ್ಗೆ ಎಲ್ಲ ತಿಳಿಸಿದ್ರು, ಈ ಕಾರಣಕ್ಕೋಸ್ಕರ ಅವರು ಮಾಡಿದಂತೇಳಿ. ಇದಕ್ಕೋಸ್ಕರ ನಂಜುಂಡಸ್ವಾಮಿ ಅವರ ಏನು ನಂಜುಂಡಸ್ವಾಮಿ ಅವತ್ತು ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಅದರ ಹಿಂದಿನ 20 ವರ್ಷ ಒಬ್ರಿಗೊಬ್ರು ಅವ್ರು ಮಾತಾಡ್ತಿರ್ಲಿಲ್ಲ. ಅವರು ಇಬ್ಬರೂ ಸೋಷಲಿಸ್ಟ್ ಆದರೂ ಕೂಡ ಅವರು ಬೇರೆ ಬೇರೆ ಸಂಘಟನೆಗಳಿಗೆ ಕೆಲಸ ಮಾಡ್ತಾಯಿದ್ರು. ಯಾವಾಗ ಅವರು ಒಂದೇ ಜಗತ್ತಿನ ಅತಿ ದೊಡ್ಡ ಕಂಪನಿಯಾದ ಕಾರ್ಗಿಲ್ ಏನು ನಮ್ಮ ವೈರಿ ಇದೆ ಅವರ ವಿರುದ್ಧ ಇವರಿಬ್ಬರು ಭಾರತದಲ್ಲಿ ಏನೋ ವಿರೋಧ ಹೋರಾಟ ಮಾಡ್ತಾ ಇದ್ದಾರೆ, ಅವರು ಇಬ್ಬರೂ ಜೊತೆಯಾಗಿ ಹೋರಾಟ ಮಾಡಿದರೆ ಹೋರಾಟಕ್ಕೆ ಒಂದು ಬಲ ಬರ್ತದೆ ಅಂತ ಹೇಳಿ ಜಾರ್ಜ್ ಫರ್ನಾಂಡಿಸ್ ಅವರು ಏನು ಮಾಡಿದರು ಅಂದರೆ, ಪ್ರಕಾಶ್ ಅವರ ಹತ್ರ ಮಾತಾಡಿದ ನಂತರ ಅವರು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಅವರೊಂದು ನಂಜುಂಡಸ್ವಾಮಿ ಅವರ ಕೆಲಸದಕ್ಕೆ ಸಾಲಿಡಾರಿಟಿ ವ್ಯಕ್ತಪಡಿಸಿ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಗುಜರಾತ್ನಲ್ಲಿ ಅದರ ಮುಂದಿನ ತಿಂಗಳಲ್ಲೇ ಜಾರ್ಜ್ ಅವರು ನೇತೃತ್ವದ ಉಪ್ಪಿನ ಸತ್ಯಾಗ್ರಹಕ್ಕೆ ದೊಡ್ಡ ಇದು ಸಿಕ್ಕಿತು, ಯಶಸ್ಸು ಸಿಕ್ತು. ಕಾರ್ಗಿಲ್ ಅವರ ಪ್ರಸ್ತಾಪವನ್ನು ವಾಪಸ್ ತಗೊಂಡ್ರು. ಜಾರ್ಜ್ ಅವರು ವಕೀಲರನ್ನು ಎಂಗೇಜ್ ಮಾಡದೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಹಮದಾಬಾದ್ ಗಾಂಧಿನಗರ್ ಹೈಕೋರ್ಟ್ನಲ್ಲಿ ಇದು ಮಾಡಿದಾಗ ಅಲ್ಲಿ ಕಾರ್ಗಿಲ್ನವರು ವಾಪಸ್ ತಗೊಂಡು ನಮಗೆ ಒಂದು ದೊಡ್ಡ ಯಶಸ್ಸು ಸಿಕ್ತು. ಇದಾದ ನಂತರ ಜಾರ್ಜ್ ಅವರು ಈಗ ಪ್ರಸ್ತಾಪ ಮಾಡಿದ ಡೆಲ್ಲಿಯಲ್ಲಿನ ಸತ್ಯಾಗ್ರಹ ಏನಿದೆ, ಆ ಸತ್ಯಾಗ್ರಹ ಏನು ಶುರುವಾಗಿ 2008 ಹತ್ರ ಬರ್ತಾ ಇರುವಾಗ ಏನಾಯ್ತು ಅಂದರೆ, ನಂಜುಂಡಸ್ವಾಮಿ ಇದು BT ಕಾಟನ್ ಏನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು, ಅದರಿಂದಾಗಿ ಅವರು ಹೇಳಿದ್ದು ಎಲ್ಲ ಸುಳ್ಳಾಗಿತ್ತು. ಅದರಿಂದ ಬರ್ತಾ ಅವರು ಏಕಸ್ವಾಮಿ ಆಯಿತು. ಇಡೀ ದೇಶದ ಬೀಜ ಎಲ್ಲ ಹತ್ತಿ ಬೀಜ ಇವತ್ತಿನ ದಿವಸ ಇಡೀ ದೇಶದ ಹತ್ತಿ ಬೀಜದಲ್ಲಿ 99% ಬೀಜ ಇರುವುದು ಅಮೆರಿಕದ ಕಂಪನಿಯ ಮೇಲೆ ನಮ್ಮ ರೈತರು ಡಿಪೆಂಡೆಂಟ್ ಆಗಿದ್ದಾರೆ. ಈ ಕಾರಣಕ್ಕೋಸ್ಕರ ಅವರು 3 ಪಟ್ಟು ಹೆಚ್ಚು ಕೂಡ ಬೆಲೆಯಲ್ಲಿ ಬೆಳೆದಿದ್ದಾರೆ ಮತ್ತು 1% ಮಾತ್ರ ನಮ್ಮ ಲೋಕಲ್ ಬೀಜ ಉಳಿದಿದೆ. ಸೊ ಈ ಎಲ್ಲ ಕಾರಣಕ್ಕೋಸ್ಕರ ಆ ಹೊತ್ತಿನಲ್ಲಿ ನಾವು ಇದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಏನು BT ಅಂದರೆ ಬ್ಯಾಸಿಲಸ್ ಥುರಿಂಜಿಸಿಸ್ ಬ್ಯಾಕ್ಟೀರಿಯಾ BT ಹತ್ತಿಯಲ್ಲಿ ಮಾನ್ಸೆಂಟೋದ ಬೀಜದಲ್ಲಿ ಇರ್ತಾ ಇತ್ತು. ಸೊ ಅವರು ಏನು ಹೇಳ್ತಾ ಇದ್ರು ರೈತರಿಗೆ ಅಂದರೆ, ಈ ನಿಮ್ಮ ಹತ್ತಿಗೇನು ಬೋಲ್ವರ್ಮ್ ಏನು ಕೀಟ ಬರ್ತದೆ, ನಮ್ಮ ಬೀಜದಲ್ಲಿ BT ಅನ್ನುವ ಬ್ಯಾಸಿಲಸ್ ಥುರಿಂಜಿಸಿಸ್ ಬ್ಯಾಕ್ಟೀರಿಯಾ ಇರುವ ಕಾರಣಕ್ಕೋಸ್ಕರ ನೀವು ಕೀಟನಾಶಕ ಹಾಕುವ ಅಗತ್ಯ ಇಲ್ಲ, ನೀವು ಇದರಲ್ಲಿ ಇಳುವರಿ 2 ಪಟ್ಟು ಜಾಸ್ತಿ ಬರ್ತದೆ, ಇದನ್ನೆಲ್ಲ ಹೇಳಿ ಜನರು ಏನೋ ಮಿಸ್ಗೈಡ್ ಆಗಿದ್ದರು. ಆಗಿ 3-4 ವರ್ಷದಲ್ಲೇ ನಮ್ಮ ದೇಸಿ ಬೀಜಗಳು ಕಂಪ್ಲೀಟ್ ಅಳಿವಿನಂಚಿನಲ್ಲಿ ಹೋಗಿ 1% ಮಾತ್ರ ಉಳಿದಿತ್ತು. ಸೊ ಈ ಹೊತ್ತಿನಲ್ಲಿ ನಾವು ಪ್ರತಿ ದಿವಸ ನಮ್ಮ ಎನರ್ಜಿ ಇದನ್ನೆಲ್ಲ ಅಲ್ಲಿ ಪ್ರತಿ ದಿವಸ ಸತ್ಯಾಗ್ರಹ ಅಲ್ಲಿ ಇದು ಮಾಡೋದ್ರ ಬದಲು ಈ ವಿಷಯಗಳ ಬಗ್ಗೆ ನಾವು ಇದು ಮಾಡಬೇಕಂತ ಹೇಳಿ ನಾವು ಈ ದೇಸಿ ಬೀಜ ಏನು 1% ಉಳಿದಿದೆ, ಆ 1% ಬೀಜವನ್ನು ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ ನಾವು ಅದ್ರ ಬಗ್ಗೆ ಇದು ಮಾಡ್ತೀವಿ. ಯಾಕಂದರೆ 2011 ಏನಾಯಿತು ಅಂತ ಹೇಳಿದರೆ, ಮುಂದಿನ ದಿವಸಗಳಲ್ಲಿ ಗೊತ್ತಾಯಿತು ನಮ್ಮ ಕೆಲವು ವೆರೈಟಿಯ ದೇಸಿ ಬೀಜಗಳು
ಏನು ಇಳುವರಿ ಕೊಡ್ತಾ ಇದ್ವು ಅದಕ್ಕೂ ಮತ್ತು ಈ ಮಾನ್ಸೆಂಟನ್ನು BT ಹತ್ತಿಗೂ ಜಾಸ್ತಿ ವ್ಯತ್ಯಾಸ ಇರಲಿಲ್ಲ ಅಂತೇಳಿ. ಸೊ ನಾವು ಈಗ ಆ ಕೆಲಸವನ್ನು ಅದರ ಮುಂದಿನ ದಿನಗಳಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನಾನೀಗ ಏನು ಬಟ್ಟೆಯನ್ನು ಹಾಕೊಂಡಿದ್ದೇನೆ, ಇದರಲ್ಲಿ ಆ 1% ಬೀಜ ಏನು ಉಳಿದಿದೆ ದೇಸಿ ಬೀಜ, ಆ ಬೀಜವನ್ನು ಮಲ್ಟಿಪ್ಲೈ ಮಾಡಬೇಕಾದ್ರೆ ಆ ಬೀಜಕ್ಕೆ ಡಿಮಾಂಡ್ ಬರಬೇಕು. ಡಿಮಾಂಡ್ ಬರಬೇಕಾದ್ರೆ ಆ ಬೀಜದ ಇಂದ ಬರುವ ಹತ್ತಿ ಏನಿದೆ ಅದನ್ನು ಅದರ ಬಟ್ಟೆಯನ್ನು ತಯಾರಿಸಿದರೆ ಆ ಬಟ್ಟೆಗೆ ಡಿಮಾಂಡ್ ಬಂದರೆ ಮಾತ್ರ ಅದಕ್ಕೆ ಡಿಮಾಂಡ್ ಇರ್ತದೆ. ಆ ಕಾರಣಕ್ಕೋಸ್ಕರ ಕೆಲವು ಜನರು ಎಲ್ಲ ಸೇರಿ ಇವಾಗ BT 1% ಏನು ನಮ್ಮ ದೇಸಿ ಬೀಜ ಏನಿದೆ ಆ ಬೀಜವನ್ನು ರೈತರಿಗೆ ಕೊಟ್ಟು ರೈತರಿಂದ ಅದನ್ನು ಆರ್ಗ್ಯಾನಿಕಲಿ ಜೈವಿಕ ರೀತಿಯಲ್ಲಿ ನಾವು ಅದನ್ನು ಬೆಳೆಸಿ ಅದನ್ನು ನೂಲು ತೆಗೆಯೋರಿಗೆ ಕೊಟ್ಟು ನೂಲು ತೆಗೆಸಿ ಆನಂತರ ಅದೇ ನೂಲಿನಿಂದ ನೇಕರ್ ಮೂಲಕ ಬಟ್ಟೆಯನ್ನು ತಯಾರು ಮಾಡಿಸಿ ಆ ಬಟ್ಟೆಯನ್ನು ಬಿಟ್ಟರೆ ನಾನು ಇವತ್ತಿನ ದಿವಸ ಬೇರೆ ಯಾವ ಬಟ್ಟೆಯನ್ನು ನಾನು ಹಾಕುದಿಲ್ಲ. ಸೊ ಹಾಗೇನೆ ಬಹಳಷ್ಟು ಜನ ನಮ್ಮ ದೇಶದಲ್ಲಿ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ಈ ಬೀಜವನ್ನು ಮಲ್ಟಿಪ್ಲೈ ಮಾಡೋದ್ರ ವಿಷಯದಲ್ಲಿ. ಮತ್ತೆ ಇದನ್ನು ಹೇಳ್ತಾ ಹೋದ್ರೆ ಬಹಳಷ್ಟು ಹೇಳಲಿಕ್ಕಿದೆ. ಇನ್ನೊಂದು ವಿಷಯ ಹಾಗೆ ಇದರಲ್ಲಿ ಸ್ಟ್ರೈಕ್ ನ ಕ್ಲೋಸ್ ಮಾಡಿದ್ರಿ. ಈ ಕಾರಣಕ್ಕೋಸ್ಕರ ಅದನ್ನು ಮಾಡಿ ಮುಂದೆ ಉಳಿದ ಈ ಕೆಲಸಗಳನ್ನು ಶುರು ಮಾಡಿದ್ವಿ. ಒಂದು ದೇಶಿ ಆಂದೋಲನ ಇತ್ತು, ಅದನ್ನು ಅಲ್ಲಿಂದ ಇದನ್ನು ಇನ್ನೂ ಸೀರಿಯಸ್ ಆಗಿ ಹೊರಟಿತ್ತು. ಯಾವುದು ನಮಗೆ ಅಲ್ಲೇ ಸೈಂಟಿಸ್ಟ್ಗಳು ನಮಗೆ ಇದನ್ನು ಹೇಳಲಿಕ್ಕೆ ಶುರು ಮಾಡಿದರು, ಈ ಥರ ಆಗಿದೆ ಅಂತ ಹೇಳಿ. ಸೊ ಆ ಹೊತ್ತಿನಲ್ಲಿ ನಾವು ಇದನ್ನು ಇದು ಮಾಡಿದ್ವಿ.